ಎವ್ರಿವಾನ್. ಆ್ಯಂಡ್ ಇದು ನನ್ನ ಫ್ಯಾಮಿಲಿ ಟ್ರಿಪ್. ನಾವು ಪ್ಲ್ಯಾನ್ ಮಾಡಿದ ಟ್ರಿಪ್ ಬಂದುಬಿಟ್ಟು ನಾರ್ತ್ ಕರ್ನಾಟಕ. ಆ್ಯಂಡ್ ನಾವು ಟೆಂಪಲ್ ಮತ್ತು ಟೂರಿಸ್ಟ್ ಪ್ಲೇಸಸ್ನ ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಆ್ಯಂಡ್ ನಾವು ಫಸ್ಟ್ಲಿ ವಿಸಿಟ್ ಮಾಡಿದ್ದು ಬಂದು ಉಕ್ಕುಡ್ಗತ್ರಿ ಅಜ್ಜಯ್ಯ ಆ್ಯಂಡ್ ಸೆಕೆಂಡ್ಲಿ ಮೈಲಾರಲಿಂಗೇಶ್ವರ. ಆ್ಯಂಡ್ ನಾನು ಹೀಗೆ ತೋರಿಸ್ತಾ ಇರೋ ವಿಡಿಯೋ ಬಂದ್ಬಿಟ್ಟು ಮೈಲಾರಲಿಂಗದ್ದು. ಆ್ಯಂಡ್ ಮೈಲಾರದಲ್ಲಿ ಹೆಂಗೆ ಅಂದರೆ ಸ್ವಲ್ಪ ಡಿಫ್ರೆಂಟ್ ಕಲ್ಚರ್ಸ್, ಅಲ್ಲಿ ದೋಣಿ ಸೇವೆ ಮಾಡಿಸೋವಂಥದ್ದಾಗಿರ್ಬೋದು, ಅಲ್ಲಿ ಗೊರ್ವಯ್ಯ, ಈ ಥರ ಸ್ವಲ್ಪ ಡಿಫ್ರೆಂಟ್ ಕಲ್ಚರ್ ಇದೆ. ಆ್ಯಂಡ್ ನನಗೆ ಅಲ್ಲಿ ಇದನ್ನು ನಾನು ನೋಡಿರಲಿಲ್ಲ, ಈ ಥರ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ದಟ್ಸ್ ವೈ ನಾನು ಈ ವಿಡಿಯೋನ ನಿಮ್ಮೊಟ್ಟಿಗೂ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಆ್ಯಂಡ್ ಅದು ನೈಟ್ ಆಗಿತ್ತು ಅಂತ ಹೇಳ್ಬಿಟ್ಟು ನಾವು ಹಾವೇರಿಲಿ ಆಟ ಆದ್ವಿ. ಇದು ನನ್ನ ಡೇ 1 ಆಫ್ ಟ್ರಿಪ್ನ ಬ್ಲಾಗು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾವು ಡೇ 2ನ ಸ್ಟಾರ್ಟ್ ಮಾಡಿದ್ದು ಬಂದ್ಬಿಟ್ಟು ಹಾವೇರಿ ಟು ಹುಬ್ಬಳ್ಳಿ ಹೋಗ್ತಾ ರೋಡ್ನಲ್ಲಿ ವರೂರ ಅಂತ ಹೇಳ್ಬಿಟ್ಟು ಅದೊಂದು ಊರು. ಆ್ಯಂಡ್ ಆ ಊರಿನಲ್ಲಿ ಒಂದು ಕಾಲೇಜ್ ಇನ್ಸ್ಟಿಟ್ಯೂಷನ್ ಇದೆ. ಆ ಇನ್ಸ್ಟಿಟ್ಯೂಷನ್ನಲ್ಲಿ ಒಂದಿಷ್ಟು ಯೂನಿಕ್ ಥಿಂಗ್ಸ್ನ ಮಾಡಿಟ್ಟಿದ್ದಾರೆ. ಪಾರ್ಕ್ ಮಾಡಿ ಆ ಪಾರ್ಕ್ನಲ್ಲಿ ಸೋಲಾರ್ ಸಿಸ್ಟಮ್ನ ರೀಕ್ರಿಯೇಟ್ ಮಾಡಿದ್ದಾರೆ. ಆ ಸೋಲಾರ್ ಸಿಸ್ಟಮ್ ಮೇಲ್ಗಡೆ ಲೈಕ್ ಬಾಹುಬಲಿ ಬಾಹುಬಲಿನ ಸ್ಟ್ಯಾಚ್ಯೂಸ್ನ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ನನಗೆ ಬಾಹುಬಲಿ ಸ್ಟ್ಯಾಚು ಅಲ್ಲ, ನನಗೆ ಅಲ್ಲಿ ಲೈಕ್ ಅದನ್ನು ಮಾಡಿ ಅದ್ರ ಮೇಲೆ ಇಟ್ಟಿರೋದು ಸ್ವಲ್ಪ ಯೂನಿಕ್ ಅಂತ ಅನ್ನಿಸ್ತು. ಆ್ಯಂಡ್ ಅದರಲ್ಲಿ ಎಲ್ಲದಕ್ಕಿಂತ ಯೂನಿಕ್ ಬಂದ್ಬಿಟ್ಟು ಚಂದ್ರ. ಎಲ್ಲದೂ ಕೂಡ ರೌಂಡ್ ಶೇಪಲ್ಲಿದ್ದರೆ, ಚಂದ್ರ ಮಾತ್ರ ಅರ್ಧ ಚಂದ್ರನ ಆಕೃತಿಯಲ್ಲಿತ್ತು. ಅದು ಸ್ವಲ್ಪ ಡಿಫ್ರೆಂಟಾಗಿತ್ತು. ಆ್ಯಂಡ್ ಅದರ ಆಪೋಸಿಟಲ್ಲಿ ಕೂಡ ಒಂದು ಟವರ್ ಥರ ಕಟ್ತಾ ಇದ್ದಾರೆ, ಅದು ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಆ್ಯಂಡ್ ನೋಡಿ ಅಲ್ಲಿ ಚಂದ್ರನ ಆಫ್ ಚಂದ್ರ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಒಳಗಡೆ ಎಲ್ಲ ಹೋಗಿ ನಾವು ಸುತ್ತಾಡ್ಕೊಂಬರ್ಬೋದು, ಅಷ್ಟು ಪ್ಲೇಸ್ ಇದೆ. ಆ್ಯಂಡ್ ಮೇಲ್ಗಡೆ ಕೂಡ ಹತ್ತೋದಕ್ಕೆಲ್ಲ ಸ್ಟೆಪ್ಸ್ ಆಗಿರ್ಬೋದು. ಆ್ಯಂಡ್ ಅಲ್ಲಿ ಓಡಾಡೋದಕ್ಕೂ ಕೂಡ ಬ್ರಿಡ್ಜ್ ಥರ ಎಲ್ಲ ಮಾಡಿದ್ದಾರೆ, ಒಂದರಿಂದ ಒಂದಕ್ಕೆ ಕನೆಕ್ಟ್ ಮಾಡಿ. ಆ್ಯಂಡ್ ಇಲ್ಲಿ ಯಾವುದೋ ಒಂದು ಪ್ಲೇಸ್ ಬಂದು ಒಂದು ಮೆಡಿಟೇಷನ್ ಹಾಲ್ ಥರ ಬಂದಿತ್ತು. ಆ್ಯಂಡ್ ನಮಗೆ ಅಲ್ಲಿ ಕ್ಯೂಟ್ ಪಪ್ಪೀಸ್ ಕೂಡ ಸಿಕ್ಕಿದ್ರು. ಅವ್ರನ್ನೂ ಮಾತಾಡಿಸ್ಕೊಂಡು ಹಂಗೆ ಅದೇ ದಾರಿಯಲ್ಲಿ ಮುಂದೆ ಹೋದ್ವಿ. ಮುಂದೆ ಹೋದಾಗ ಅಲ್ಲಿ ಮೆಡಿಟೇಷನ್ ಹಾಲ್ನಲ್ಲಿ ಲೈಕ್ ನಾವೀಗ ನೋಡಿದ್ವಲ್ಲ ಗ್ರಹಗಳದ್ದು, ಅದ್ರದ್ದು ಕಂಪ್ಲೀಟ್ ವ್ಯೂವ್ದು ಒಂದು ಫೋಟೋ ಕ್ಯಾಪ್ಚರ್ ಮಾಡಿ ಅಲ್ಲಿ ಹಾಕಿದ್ದಾರೆ. ಆ್ಯಂಡ್ ಅವರು ಕೂಡ ಅಲ್ಲಿ ಮೆಡಿಟೇಷನ್ ಆಗಿರ್ಬೋದು, ಫಂಕ್ಷನ್ಸ್ ಆಗಿರ್ಬೋದು, ಇದನ್ನೆಲ್ಲ ಅಲ್ಲಿ ಮಾಡ್ತಾರೆ. ಆ್ಯಂಡ್ ಅಲ್ಲಿ ವಾಲ್ನಲ್ಲಿ ಯೂನಿಕ್ಕಾಗಿ ಲೈಕ್ ನೇಚರ್ ಪೇಂಟಿಂಗ್ಸ್ ಆಗಿರ್ಬೋದು, ಬರ್ಡ್ಸು, ಅನಿಮಲ್ಸು, ಮಹಾವೀರ ಬುದ್ಧನ ಸ್ಟ್ಯಾಚು ಆಗಿರ್ಬೋದು, ಈ ಥರದ್ದನ್ನು ಎಲ್ಲದನ್ನೂ ಒಂದೊಂದು ಸ್ಮಾಲ್ ಪೇಂಟಿಂಗ್ಸ್ ಮಾಡಿ ಹಾಕ್ಕೊಂಡಿದ್ದಾರೆ. ಇದು ನಮ್ಮದು ಡೇ 2 ಸ್ಟಾರ್ಟ್ ಆಗಿದ್ದು ವರೂರಿಂದ ನೆಕ್ಸ್ಟ್. ಆ್ಯಂಡ್ ನಾವು ಹೈವೇಯಲ್ಲಿ ಪಾಸ್ ಆಗಬೇಕಿದ್ರೆ ಏನು ಯೂನಿಕ್ಕಾಗಿ ಅನ್ನಿಸ್ತಾ ಇದೆಯಲ್ಲ, ಅದು ಬ್ರಿಡ್ಜ್ಗೆಲ್ಲ ಹೈಟ್ ಇರೋದ್ರಿಂದ ಕಾಣಿಸ್ತಾ ಇದೆ ಅದು ಹೈವೇಯಲ್ಲಿ ಪಾಸ್ ಆಗಬೇಕಾದ್ರೆ. ಆ್ಯಂಡ್ ಅದನ್ನು ನೋಡಿ ಹೋಗೋಣ ಅಂತ ಹೇಳ್ಬಿಟ್ಟು ವಿಸಿಟ್ ಮಾಡಿದ್ವಿ. ಆ್ಯಂಡ್ ನನ್ನ ಸೆಕೆಂಡ್ ಪ್ಲೇಸ್, ಡೇ 2ನ ಸೆಕೆಂಡ್ ಪ್ಲೇಸ್ ಬಂದ್ಬಿಟ್ಟು ಹುಬ್ಬಳ್ಳಿ 3000 ಮಠ. ಆ್ಯಂಡ್ ನನಗೆ ಹೆಸರು ಕೇಳ್ತಿದ್ದಂಗೆ 3000 ಮಠ ಅಂತಿದ್ದಂಗೆ ಏನು 3000 ಮಠ ಇದೆಯಾ ಅಲ್ಲಿ ಅಂತ ಹೇಳ್ಬಿಟ್ಟು ಫಸ್ಟ್ ಥಾಟ್ ಬಂತು. ಆ್ಯಂಡ್ ನನಗೆ ಅವಾಗ ಹೇಳಿದ್ರು, ಇಲ್ಲ ಮಠದ ಹೆಸರು 3000 ಮಠ ಅಂತ. ನಾವು ಅಲ್ಲಿ ಮಾರ್ನಿಂಗ್ ಹೋಗೋಣ ಅಂತೇಳಿ ಸ್ಕೆಚ್ ಹಾಕಿದ್ವಿ. ಹೋಗೋ ಅಷ್ಟರಲ್ಲಿ ಅರೌಂಡ್ ಒಂದು 8 o'clock to 8:30 ಸಮಥಿಂಗ್ ಆಗಿತ್ತು. ಆ್ಯಂಡ್ ಅಲ್ಲಿನೂ ಶಾಪ್ಸ್ ಕೂಡ ಓಪನ್ ಆಗಿರಲಿಲ್ಲ, ಅರ್ಧಂಬರ್ಧ ಓಪನ್ ಆಗಿತ್ತು. ಅಲ್ಲೇ ಪಕ್ಕದಲ್ಲಿ ಟೀ ಕುಡಿದ್ವಿ. ಟೀ ಕುಡ್ಕೊಂಡು ಮಠ ಹೇಗಿದೆ ಅಂತೆಲ್ಲ ನೋಡ್ಕೊಂಬರೋಣ ಅಂತ ಹೊರಟ್ವಿ. ಮಠದ ಔಟ್ಲುಕ್ ಇದಾಗಿರುತ್ತೆ. ಆ್ಯಂಡ್ ಎಂಟ್ರೆನ್ಸ್ನಲ್ಲೇ ಬಸವಣ್ಣ ಅವ್ರದ್ದು ಸ್ಟ್ಯಾಚು ಕೂಡ ಇದೆ, ಕಂಚಿನ ಪ್ರತಿಮೆ. ಆ್ಯಂಡ್ ಒಳಗಡೆ ಎಂಟರ್ ಆಗ್ತಾ ನಮ್ಮ ಲೈಕ್ ವಿಂಟೇಜ್ ಹೋಮ್ ಸ್ಟೈಲ್ಸ್ನೆಲ್ಲ ನೋಡಿದಾಗ ಅನ್ನಿಸ್ತು ನನಗೆ ಇಂಟೀರಿಯರ್ ತುಂಬಾ ಚೆನ್ನಾಗಿ ಮಾಡಿದರು. ದಟ್ಸ್ ವೈ. ಆ್ಯಂಡ್ ಒಳಗಡೆ ಒಂದು ಕಳಶದ ರೀತಿ ಮಾಡಿಟ್ಟಿದ್ದಾರೆ, ತುಂಬ ದೊಡ್ಡದೇನಲ್ಲ, ಮೀಡಿಯಮ್ ಸೈಜ್ನಲ್ಲಿ ಮಾಡಿಟ್ಟಿದ್ದಾರೆ. ಆ್ಯಂಡ್ ಸ್ಟೆಪ್ಸ್ ಕೂಡ ತುಂಬ ಚಿಕ್ಕದು, ಅದು ಯೂನಿಕ್ ಅನ್ನಿಸ್ತು ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡಿಕೊಂಡೆ. ಆ್ಯಂಡ್ ಮೇಲ್ಗಡೆ ಮಠದ ಮೇಲ್ಗಡೆನಾಗಿರೋದು ನನಗೆ ಸಡನ್ನಾಗಿ ನೋಡ್ತಿದ್ದಂಗೆ ಮೈಸೂರು ಪ್ಯಾಲೇಸ್ದು ಮೇಲ್ಗಡೆ ಇಂಟೀರಿಯರ್ ನೋಡಿದಿರೋ ಥರ ಅನ್ನಿಸ್ತು. ನಾನು ನೆಕ್ಸ್ಟ್ ಹೊರಟಿದ್ದ ಪ್ಲೇಸ್ ಬಂದ್ಬಿಟ್ಟು ಯಲ್ಲಮ್ಮನ ಗುಡ್ಡ. ಆ್ಯಂಡ್ ನಾವು ಈ ಪ್ಲೇಸ್ಗೆ ಹೋಗ್ಬೇಕಂತಲೇ ಪ್ಲ್ಯಾನ್ ಮಾಡಿದ್ದು ಫಸ್ಟು. ಆ್ಯಂಡ್ ಅಲ್ಲಿ ನಾವು ಹೊರಟಾಗ ಎಲ್ಲ ಪ್ರವಾಹ ಇತ್ತು ಅಂತೆಲ್ಲ ಹೇಳಿದ್ರು. ನಾವು ಹೋದಾಗ ಎಲ್ಲ ಕ್ಲಿಯರ್ ಆಗಿತ್ತು, ಎಂಥ ಪ್ರಾಬ್ಲಮ್ ಇರಲಿಲ್ಲ. ಆ್ಯಂಡ್ ನಾವು ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಅಲ್ಲೇ ಸುತ್ತಮುತ್ತ ಇರೋವಂಥ ಪರಶುರಾಮನ ದೇವಸ್ಥಾನ ಆಗಿರ್ಬೋದು ಅಲ್ಲೆಲ್ಲ ನೋಡಿಕೊಂಡು, ಆ್ಯಂಡ್ ಅಲ್ಲಿ ನೀರು ಹರಿತಾ ಇತ್ತು, ಅಲ್ಲಿಗೂ ಕೂಡ ಹೋಗ್ಬಿಟ್ಟು ಬಂದ್ವಿ. ಅಲ್ಲಿ ತೀರ್ಥ ಹಾಕ್ತಾರೆ ಎಲ್ಲರಿಗೂ ಮೈ ಮೇಲೆ, ಅಲ್ಲಿಗೂ ಹೋಗಿ ಎಲ್ಲ ನೋಡಿಕೊಂಡು
ಆ್ಯಂಡ್ ಮೇಲ್ಗಡೆ ಫ್ಯಾನ್ ಎಲ್ಲ ಇತ್ತು, ಅಲ್ಲಿಗೆ ಹೋದ್ವಿ. ಎಲ್ಲ ನೋಡಿಕೊಂಡು ಬರ್ತಾ ಅಲ್ಲಿ ನಮಗೆ ಸ್ಮಾಲ್ ಒಂದು ವಾಟರ್ ಫಾಲ್ ಸಿಕ್ತು, ಅಲ್ಲಿ ಕೂಡ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೊರಟ್ವಿ. ಇದು ನನ್ನ ಡೇ 2ನ ವ್ಲಾಗ್. ಆ್ಯಂಡ್ ನಾನು ನೆಕ್ಸ್ಟ್ ಪಾರ್ಟ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.